ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತೆಗೆದುಕೊಂಡು ಬಂದಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಕುರಿತು ಮಾತನಾಡಿದ್ದಾರೆ ಟಿವಿ ಮಾಧ್ಯಮದಲ್ಲಿ. ಇದಂತೂ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದಾಗಿದೆ. ಹೌದು ಸ್ನೇಹಿತರೆ, ಹಾಗೆ ಈ ಸಂಘದಲ್ಲಿ ಹೇಗೆ ಜಾಯಿನ್ ಆಗಬೇಕು, ಇದರಲ್ಲಿ ಏನೆಲ್ಲ ನಿಮಗೆ ಬೆನಿಫಿಟ್ಸ್ ಇದೆ, ಹೇಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಸಂಘದಲ್ಲಿ 30,000ದಿಂದ 3,00,000ದವರೆಗೆ ಸಾಲ ಸೌಲಭ್ಯವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಹಾಗೆ ಈ ಒಂದು ಸಂಘದಲ್ಲಿ ನೀವು ಅರ್ಹರಾಗೋದಕ್ಕೆ, ಎಲಿಜಿಬಲ್ ಆಗೋದಕ್ಕೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಅದೇನಂತ ನೋಡೋಣ. ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಬಿಟ್ಟು ಎಲ್ಲರೂ ಅಮೌಂಟ್ ಅನ್ನ ತೆಗೆದುಕೊಳ್ಬಹುದು ಅಂತ ಹೇಳ್ತಾ ಇದ್ರು. ಸೊ ಅದರಲ್ಲೂ ಕೂಡ ಬದಲಾವಣೆಯನ್ನ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಕೊಡ್ತಾರೆ, ಹಾಗೆ ಇದರಲ್ಲಿ ಟೈಮ್ ಲಿಮಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಂತಹ ಒಂದು ಟೈಮ್ ಲಿಮಿಟ್ ಬಗ್ಗೆ ನಾನು ಹೆಚ್ಚಿನದಾಗಿ ಮಾಹಿತಿನ ತಿಳಿಸ್ಕೊಡ್ತೇನೆ. ಹಾಗೆ ಸೊ ಇದಿಷ್ಟು ಮಾಹಿತಿಯ ಬಗ್ಗೆ ನಿಮ್ಗೆ ಏನಾದ್ರು ತಿಳಿದುಕೊಳ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಾನು ಪ್ರತಿದಿನ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಯನ್ನು ನಾನು ಈ ಒಂದು ಚಾನಲ್ ಅಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾ ಇರ್ತೇನೆ. ಸೊ ಅದಕ್ಕೋಸ್ಕರ ಹಾಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿನ ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಜೆನ್ಯೂನ್ ಆಗಿರ್ತಕ್ಕಂಥ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೂಡ ನಾನು ಕಮೆಂಟ್ ಮೂಲಕ ತಿಳಿಸ್ಕೊಡ್ತೇನೆ. ಇಲ್ಲವಾದಲ್ಲಿ ನಾನು ಅದರ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಪ್ಡೇಟ್ ಅನ್ನ ಮಾಡುವಂತ ಕೆಲಸ ಕೂಡ ಮಾಡ್ಕೊಡ್ತೇನೆ. ನಿಮ್ಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ನಾನು ನಿಮಗೆ ಈ ಸಾಲ ಸೌಲಭ್ಯದ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹಾಗೆ ನಿಮ್ಗೆ ಒಂದು ವೇಳೆ ಅಪ್ಡೇಟ್ ಮಾಡೋದಕ್ಕೆ ಬರೋದು ಇಲ್ಲ ಅಂದ್ರೆ ಕೂಡ ಅದ್ರ ಬಗ್ಗೆ ನಾನು ಅದರ ಒಂದು ಅಪ್ಡೇಟ್ ವಿಡಿಯೋನ ನಾನು ಹಾಕ್ತೇನೆ. ನೀವು ಮೊಬೈಲಲ್ಲೂ ಕೂಡ ನೀವು ಈ ಗೃಹಲಕ್ಷ್ಮಿ ಸಂಘದ ಅರ್ಜಿಯನ್ನ ಹಾಕ್ಬೋದು. ಅಂತಹ ಒಂದು ಅಪ್ಡೇಟ್ಸ್ ಅನ್ನ ಕೂಡ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕೋಸ್ಕರ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಈ ಗೃಹಲಕ್ಷ್ಮಿ ಸಂಘವನ್ನ ನವೆಂಬರ್ 28ರಂದು ರಚನೆಯನ್ನ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ನವೆಂಬರ್ 28ರಂದು ರಚನೆ ಮಾಡೋದಕ್ಕೆ ಆಗಿಲ್ಲ. ಯಾಕಂದ್ರೆ ಸೊ ಇದಕ್ಕೋಸ್ಕರ ಒಂದು ಗೃಹಲಕ್ಷ್ಮಿ ಸಂಘದ ಒಂದು ಬ್ಯಾಂಕ್ ಅನ್ನ ರಚನೆ ಮಾಡಬೇಕಾಗಿದ್ದಾರೆ, ಹೊಸದಾಗಿ ಬ್ಯಾಂಕ್ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಇವರಿಗೆ ಸ್ವಲ್ಪ ಟೈಮ್ ಬೇಕಾದಂತೆ 6 ತಿಂಗಳ ಟೈಮ್ ಬೇಕಾಗಿದೆ. ಸೊ ಅದಕ್ಕಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಘಕ್ಕೆ ಅರ್ಜಿಯನ್ನು ಹಾಕೋದಕ್ಕೆ ನಿಮ್ಗೆ ಯಾವಾಗ ಬೇಕಾದ್ರೂ ಅವಾಗ ಹಾಕುವಂತಿಲ್ಲ. ಒಂದ್ 30 ದಿನ ಅಥವಾ 60 ದಿನ ಅಥವಾ 90 ದಿನ ಈ ತರ ನಿಮ್ಗೆ ಟೈಮಿಂಗ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಅಟ್ಲೀಸ್ಟ್ ಒಂದ್ 3 ತಿಂಗಳು ಟೈಮಿಂಗ್ಸ್ ಅನ್ನ ಕೊಡ್ತಾರೆ. ಯಾಕಂದ್ರೆ 1,20,00,000 ಜನ ಫಲಾನುಭವಿಗಳು ಇರೋದ್ರಿಂದ ಎಲ್ಲರಿಗೂ ಕೂಡ ಇದರಲ್ಲಿ ಸಂಘದಲ್ಲಿ ಸಾಲ ಕೊಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯಾರು ಒಂದು 2ರಿಂದ 3 ತಿಂಗಳೊಳಗಡೆ ಅರ್ಜಿಯನ್ನ ಹಾಕ್ತಾರೆ, ಸೊ ಅಂತವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಂಘದಲ್ಲಿ ಸಾಲ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ ಇವರು. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಯಾರು ಅಪ್ಲೈನ ಮಾಡ್ಕೊಂಡು ಅರ್ಜಿನ ತೆಗೆದುಕೊಂತೀರಾ, ಸೊ ಅಂತವ್ರಿಗೆ ನಿಮ್ಗೆ ಸಾಲನ ಕೊಡ್ತಾರೆ. ಇವರು ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ಕೊಡ್ತಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಪೇಮೆಂಟ್ ಬರುತ್ತಲ್ಲ, ಸೊ ಅದರಲ್ಲಿ ನೀವು ಇವತ್ತು ಕೂಡ ಹಾಕಿದ್ರೆ ಇನ್ನ 2 ತಿಂಗಳು ಆದ್ಮೇಲೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಕೈಗೆ ಸಿಗುತ್ತದೆ. ಸೊ ಆ ತರ ಈ ಸಂಘದಲ್ಲಿ ಇರೋದಿಲ್ಲ. ಈ ಸಂಘದಲ್ಲಿ ಏನೆಲ್ಲ ರೂಲ್ಸ್ ಅನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ನೀವು ಮೊದಲನೇದಾಗಿ ಒಂದು ಸಂಘನ ರಚನೆ ಅರ್ಜಿಯನ್ನ ಹಾಕ್ಬೇಕು. ಅರ್ಜಿ ಹಾಕೋದಕ್ಕೆ ನಿಮ್ಗೆ 1,000 ರೂಪಾಯಿ ಶುಲ್ಕ ಆಗುತ್ತದೆ. 1,000 ರೂಪಾಯಿ ಕಟ್ಟಬೇಕು. ನಂತರ ಪ್ರತಿ ತಿಂಗಳು 200 ರೂಪಾಯಿ ಅಂತೆ 6 ತಿಂಗಳು ನೀವು ಕಟ್ಟಬೇಕು. ಅಂದ್ರೆ 1,200 ರುಪೀಸ್, 1,200 ರೂಪಾಯಿ ಆಗುತ್ತದೆ ಟೋಟಲ್ ಆಗಿ. ಅರ್ಜಿ ಹಾಕ್ಬೇಕಾದ್ರೆ 1,000 ಮತ್ತೆ ನೀವು ಪ್ರತಿ ತಿಂಗಳು 200 6 ತಿಂಗಳು ಕಟ್ಟಬೇಕು. 2,200 ರೂಪಾಯಿನ ನೀವು ಕಟ್ಟಬೇಕು. ಅದಾದ ನಂತರ ಅವರು ನಿಮ್ಗೆ ಸಾಲನ ಕೊಡ್ತಾರೆ. ಸಾಲ ನಿಮ್ಗೆ ಎಷ್ಟು ಬೇಕಾದ್ರೂ ತೆಗೆದುಕೊಳ್ಬಹುದು. ಅಂದ್ರೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, 6 ಲಕ್ಷವರೆಗೂ ಇದರಲ್ಲಿ ಸಾಲನ ಕೊಡ್ತಾ ಇದ್ದಾರೆ ಇವರು. ನಿಮ್ಗೆ ಏನಕ್ಕೆ ಬೇಕಾದ್ರೂ ಸಾಲನ ತೆಗೆದುಕೊಳ್ಬಹುದು. ಇದಕ್ಕೆ ಬೇಕು ಅದಕ್ಕೆ ಬೇಕು ಅಂತ ಏನಿಲ್ಲ, ನೀವು ಏನಕ್ಕೆ ಬೇಕಾದ್ರೂ ಸಾಲನ ತೆಗೆದುಕೊಳ್ಬಹುದು. ಕೆಲವೊಂದಿಷ್ಟು ಜನರಿಗೆ ಒಂದು ಅನುಮಾನ ಇದೆ. ಏನಂದ್ರೆ ಒಂದು ಸಂಘ ಮಾಡ್ಕೊಳ್ಬೇಕೇನೋ, ಎಲ್ಲ ಸ್ತ್ರೀ ಶಕ್ತಿ ಸಂಘ ಬರುತ್ತಲ್ಲ, ಸೊ ಆತರ ಸಂಘ ಮಾಡ್ಕೊಳ್ಬೇಕೇನೋ, ಅದಕ್ಕೆ ಒಂದು ಸಂಘಕ್ಕೆ ಇಷ್ಟು ಅಮೌಂಟ್ ಅನ್ನ ಕೊಡ್ತಾರೆ ಅಂತ. ಸೊ ಆತರ ಇಲ್ಲ. ಇದು ಈ ಗೃಹಲಕ್ಷ್ಮಿ ಸಂಘ ಬಂದ್ಬಿಟ್ಟು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಕೊಡುವಂತ ಒಂದು ಲೋನ್ ಆಗಿರುತ್ತದೆ. ಪ್ರತಿಯೊಬ್ಬರಿಗೆ ನಿಮ್ಗೆ ಇವಾಗ ಯಾರು ಒಂದು ರೇಷನ್ ಕಾರ್ಡ್ ಇದ್ದು ಫಲಾನುಭವಿಗಳಾಗಿರ್ತಾರೆ, ಸೊ ಅಂತವ್ರಿಗೆ 6 ಲಕ್ಷದವರೆಗೆ ಸಾಲನ ಕೊಡ್ತಾರೆ.
ಅದರಲ್ಲಿ ನೀವು 6 ಲಕ್ಷ ತಗೊಳ್ಳಿ ಇಲ್ಲ 5 ಲಕ್ಷನ ತಗೊಳ್ಳಿ, ನಿಮ್ಗೆ ಎಷ್ಟು ಲಕ್ಷ ಬೇಕಾದ್ರೂ ತೆಗೆದುಕೊಳ್ಬಹುದು. 6 ಲಕ್ಷದ ಒಳಗಡೆ ಇರಬೇಕಾಗಿರುತ್ತದೆ ಅಷ್ಟೇ. ಹಾಗೆ ಇದರಲ್ಲಿ ಏಜ್ ಲಿಮಿಟ್ ಬಗ್ಗೆ ಕೂಡ ಕೆಲವೊಂದಿಷ್ಟು ಜನಕ್ಕೆ ಡೌಟ್ಸ್ ಇದೆ. ಇದರಲ್ಲಿ ಏಜ್ ಲಿಮಿಟ್ ಏನಿಲ್ಲ, 18 ವರ್ಷದ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ ಇವರು. ಇನ್ನು ಈ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಬೇಕು, ಹಾಗೆ ಅಪ್ಡೇಟ್ಸ್ ಅನ್ನ ಬೇಕು. ಸೊ ಅದಕ್ಕೋಸ್ಕರ ಅವರು ಒಂದು 6 ತಿಂಗಳು ಟೈಮ್ ಅನ್ನ ತೆಗೆದುಕೊಂತಾ ಇದ್ದಾರೆ. ಇದರಲ್ಲಿ ಅವರು ಏನ್ ಪ್ಲಾನ್ ಇದೆ ಅಂತ ನೋಡೋದಾದ್ರೆ, ಈ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಥವಾ ಅಂಗನವಾಡಿಯಲ್ಲಿ ಇದರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಒದಗಿಸೋದಕ್ಕೆ ಅಲ್ಲಿ ಒಂದು ಸರ್ವಿಸ್ ಅನ್ನ ಕೊಡುವಂತ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ, ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಅನ್ನ ತೆಗೆದುಕೊಂತಾ ಇದ್ದಾರೆ. 6 ತಿಂಗಳು ಟೈಮ್ ಅನ್ನ ಕೇಳಿದ್ದಾರೆ. ಅದಾದ ನಂತರ ನೀವು ಅಪ್ಲೈನ ಮಾಡ್ಕೊಂಡು ನೀವು ಈ ಒಂದು ಸಂಘದ ಒಂದು ಫಲಾನುಭವಿಗಳಾಗಿ ನೀವು ಮುಂದುವರಿಸಿಕೊಂಡು ಹೋಗ್ಬೋದಾಗಿದೆ. ಇದರಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಸಾಲ ಸೌಲಭ್ಯನ ಕೊಡ್ತಾ ಇದ್ದಾರೆ ಈ ಸರ್ಕಾರದಿಂದಲೇ. ಈ ಗೃಹಲಕ್ಷ್ಮಿ ಸಂಘವನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಈ ಸರ್ಕಾರದ ಅಂತ ನೋಡೋದಾದ್ರೆ, ಈ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ಈ ಮೈಕ್ರೋ ಫೈನಾನ್ಸ್ ಇಂದ ಆ ಸಾಲ ತೆಗೆದುಕೊಂಡು ಬಡ್ಡಿ ಕಟ್ಟಿ ಜನ ತುಂಬಾ ಬೇಸತ್ತು ಹೋಗಿದ್ರು. ಇದು ಸರ್ಕಾರಕ್ಕೂ ಕೂಡ ಹೋಗಿತ್ತು. ಸೊ ಅಂತಹ ಒಂದು ಪರಿಸ್ಥಿತಿ ಒದಗಬಾರದು ಅಂತ ಹೇಳ್ಬಿಟ್ಟು ಸರ್ಕಾರದಿಂದಲೇ ಈ ಒಂದು ಸಂಘನ ರಚನೆ ಮಾಡ್ತಾ ಇದ್ದಾರೆ, ಜನರಿಗೆ ಉಪಯೋಗವಾಗಲಿ ಅಂತ. ಸೊ ಸ್ನೇಹಿತರೆ, ನಿಮ್ಗೇನಾದ್ರೂ ಈ ಒಂದು ಸಂಘದ ಬಗ್ಗೆ ಹೆಚ್ಚಿನದವಾಗಿ ಮಾಹಿತಿ ಬೇಕು, ಹಾಗೆ ಇದನ್ನ ಹೇಗೆ ಅಪ್ಡೇಟ್ ಅನ್ನ ಮಾಡಬೇಕು, ಯಾವಾಗ ಅರ್ಜಿ ಹಾಕ್ಬೇಕು, ಹೇಗೆ ಅರ್ಜಿಯನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಸಂಘಕ್ಕೆ ನೀವು ಅರ್ಜಿ ಹಾಕಬೇಕಂದ್ರೆ ನೀವು ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿರ್ಬೇಕು. ಅಂದ್ರೆ 2,000 ಬರ್ತಾ ಇತ್ತಲ್ಲ, ಸೊ ಅದು ಹಾಗೆ ಇರಬೇಕು ನಿಮ್ಗೆ. ನೆಕ್ಸ್ಟ್ ನಿಮ್ದು ಆಧಾರ್ ಕಾರ್ಡ್ ಇದ್ರೆ ಸಾಕಾಗಿರುತ್ತೆ. ನಿಮ್ಗೆ ಸರ್ಕಾರದಿಂದ ಈ ಗೃಹಲಕ್ಷ್ಮಿ ಸಂಘದಲ್ಲಿ ಸಾಲನ ನಿಮ್ಗೆ ಕೊಡ್ತಾರೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ನಾನು ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.